ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ತಮಿಳು ಅರ್ಥ ಇರುತ್ತೆ. ಹೌದು, ನೀವೇನಾದರೂ ನಿಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಮರ್ತೋಗಿದ್ದೀರಾ ಅಥವಾ ನಿಮ್ಮ ಫೋನಲ್ಲಿ ಲಾಗಿನ್ ಇದ್ರೂ ಕೂಡ ನಿಮಗೆ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಅದನ್ನ ಯಾವ ರೀತಿ ರಿಕವರ್ ಮಾಡೋಂತ ತಿಳಿಸ್ಕೊಡ್ತೀನಿ. ನಿಮಗೆ ಎರಡು ಮೆಥಡ್ನ ಹೇಳ್ತೀನಿ. ಸೊ ಈ ಎರಡು ಮೆಥಡ್ ಮುಖಾಂತರ ನೀವು ಆರಾಮಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ತಿಳ್ಕೊಬೋದು. ಅದು ಯಾವ ರೀತಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಇಷ್ಟೊಂದು ಲೈಕ್ನ ಮಾಡಿ, ಆಯ್ತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಫೋನಲ್ಲಿರೋ ಸೆಟ್ಟಿಂಗ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಸೆಟ್ಟಿಂಗ್ನ ಓಪನ್ ಮಾಡ್ಕೊತೀನಿ. ಸೆಟ್ಟಿಂಗ್ನ ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡ್ಕೋಬೇಕಂದ್ರೆ ಕೆಳಗಡೆ ಫುಲ್ ಸ್ಕ್ರೋಲ್ ಮಾಡಿ, ಇಲ್ಲ ಸರ್ಚ್ ಆದ್ರೂ ಮಾಡ್ಕೊಳ್ಳಿ. ಸೊ ಗೂಗಲ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ, ಬೇಕಾದ್ರೆ ಸರ್ಚ್ ಮಾಡಿ, ಇಲ್ಲ ಕೆಳಗಡೆ ಸಿಗುತ್ತೆ ಅದು. ಗೂಗಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಪಾಸ್ವರ್ಡ್ ಮ್ಯಾನೇಜರ್ ಅಂತೇಳಿ ಒಂದು ಆಪ್ಷನ್ ಇದೆ. ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ತುಂಬಾನೇ ಆಪ್ಷನ್ಸ್ ಬರ್ತವೆ, ತುಂಬಾನೇ ಆ್ಯಪ್ಸ್ ಬರ್ತವೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲ, ಪ್ರತಿಯೊಂದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಬೇರೆ ಬೇರೆ ಗೂಗಲ್ ಅಕೌಂಟ್ ಆಗಿರ್ಬೋದು, ನಿಮ್ದು ಫೋನಲ್ಲಿ ಯಾವ ಇರ್ತಾವಲ್ಲ ಎಲ್ಲ ಇಲ್ಲಿ ಪಾಸ್ವರ್ಡ್ ಸೇವ್ ಆಗಿರುತ್ತೆ. ನೀವೇನಾದ್ರು ಸೇವ್ ಮಾಡಿದ್ದೀರಾ ಅಂದರೆ ನೀವು ಸೇವ್ ಮಾಡ್ಕೊಂಡು ನೀವು ಆರಾಮಾಗಿ ನೋಡ್ಕೋಬಹುದು. ಇವಾಗ ನಮಗೆ ಇನ್ಸ್ಟಾಗ್ರಾಮ್ ಬೇಕು. ಇಲ್ಲಿ instagram.com ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ನಿಮ್ಮದು ಇನ್ಸ್ಟಾಗ್ರಾಮ್ನಲ್ಲಿ ಯೂಸರ್ ನೇಮ್ ಏನಿರುತ್ತೆ ನೋಡಿ, ಆ ಯೂಸರ್ ನೇಮು ಮತ್ತು ಕೆಳಗಡೆ ಪಾಸ್ವರ್ಡು ಎಲ್ಲ ಕೂಡ ಇಲ್ಲಿ ಸೇವ್ ಆಗಿರುತ್ತೆ. ನೀವು ಸೇವ್ ಮಾಡಿದ್ದೀರಾ ಅಂದರೆ ಮಾತ್ರನೇ. ಯಾವ ರೀತಿ ಅಂದರೆ ನೀವು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಸೇವ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದಿರಪ್ಪ ಅಂದರೆ ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಸೇವ್ ಆಗಿ ನಿಮ್ಮ ಸೆಟ್ಟಿಂಗ್ನಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಐ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ನಿಮಗೆ ಯಾವ್ದು ID ಪಾಸ್ವರ್ಡ್ ಬೇಕು ನೋಡಿ ಎಲ್ಲ ಇಲ್ಲಿ ಶೋ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಆರಾಮಾಗಿ ಚೆಕ್ನ ಮಾಡ್ಕೋಬಹುದು. ಸೊ ಇಲ್ಲೇನಾದರೂ ನೀವು ಪಾಸ್ವರ್ಡ್ನ ಸೇವ್ ಮಾಡಿಲ್ಲಪ್ಪ ಅಂದರೆ ಸೊ ಇನ್ನೊಂದು ಮೆಥಡ್ ಇದೆ, ಫಾರ್ಗೆಟ್ ಪಾಸ್ವರ್ಡ್ ಮಾಡಿ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ. ಅದಕ್ಕಾಗಿ ನೀವು ಸಿಂಪಲ್ ಆಗಿ ಏನು ಮಾಡ್ಕೋಬೇಕಪ್ಪ ಅಂದರೆ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೋಬೇಕು. ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಪ್ರೊಫೈಲ್ ಐಕಾನ್ ಕಾಣಿಸ್ತಾ ಇದೆ ನೋಡಿ, ನಿಮ್ಮ ಪ್ರೊಫೈಲ್ ಐಕಾನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಮೇಲ್ಗಡೆ 3 ಡಾಟ್ ಕಾಣಿಸ್ತಾ ಇದಾವೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ನೋಡಿ, ಫಸ್ಟ್ ಒಂದು ಆಪ್ಷನ್ನು ಅಕೌಂಟ್ ಸೆಂಟರ್ನ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಚೇಂಜ್ ಪಾಸ್ವರ್ಡ್ ಅಂತೇಳಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ದು ಯಾವ್ದು ಇನ್ಸ್ಟಾಗ್ರಾಮ್ ನೋಡಿ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಐಡಿನ. ಇವಾಗ ನಂದು ಇದಿದೆ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ಕರೆಂಟ್ ಪಾಸ್ವರ್ಡು, ನಿಮಗೆ ನ್ಯೂ ಪಾಸ್ವರ್ಡು, ರೀಟೈಪ್ ಪಾಸ್ವರ್ಡ್ ಆಮೇಲೆ ಹೇಳ್ತೀನಿ ಏನಂತೇಳಿ. ಕರೆಂಟ್ ಪಾಸ್ವರ್ಡ್ ನಿಮ್ಗೆ ಗೊತ್ತಿಲ್ಲ. ಇವಾಗ ಯಾವ ರೀತಿ ಚೆಕ್ ಮಾಡೋದಪ್ಪ ಅಂದರೆ ಇಲ್ಲಿ ಫಾರ್ಗೆಟ್ ಅಂಡ್ ಪಾಸ್ವರ್ಡ್ ಅಂತ ಕಾಣಿಸ್ತಾ ಇದೆ ನೋಡಿ, ಬ್ಲೂ ಕಲರು, ಫಾರ್ಗೆಟ್ ಅಂಡ್ ಯುವರ್ ಪಾಸ್ವರ್ಡ್ ಅಂತೇಳಿ. ಅದ್ರ ಮೇಲೆ ಒಂದ್ಸರಿ ಟ್ಯಾಪ್ನ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರಪ್ಪ ಅಂದರೆ ನೀವೇನಾದ್ರು ನಂಬರ್ ಕೊಟ್ಟಿದ್ದೀರಾ ಅಂದರೆ ಸೊ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ, ಅಂದರೆ ಒಂದು ಮೆಸೇಜ್ ಬರುತ್ತೆ. ನೀವೇನಾದರೂ ಗೂಗಲ್ ಲಿಂಕ್ ಮಾಡಿದ್ರಪ್ಪ ಅಂದರೆ ಗೂಗಲ್ಗೆ ಡೈರೆಕ್ಟ್ ಆಗಿ ಒಂದು ಲಿಂಕ್ ಹೋಗುತ್ತೆ. ನೀವು ಗೂಗಲ್ನ ಲಿಂಕ್ ಮಾಡಿದ್ದೀನಿ, ಸೊ ಅದಕ್ಕಾಗಿ ನನಗೆ ಗೂಗಲ್ಗೆ ಒಂದು ಲಿಂಕ್ ಹೋಯಿತು, ಅಂದರೆ ಗೂಗಲ್ ಅಕೌಂಟಿಗೆ. ಇವಾಗ ನಾನು ಜಿಮೇಲ್ ಆ್ಯಪ್ಗೆ ಬರ್ತೀನಿ. ಇವಾಗ ನಾನು ಜಿಮೇಲ್ ಆ್ಯಪ್ಗೆ ಬಂದಪ್ಪ ಅಂದರೆ ಇಲ್ಲಿ ನೋಡಿ ಬಂದಿದೆ ಪಾಸ್ವರ್ಡ್ ರಿಸೆಟ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಡೈರೆಕ್ಟಾಗಿ ನಮಗೆ ರಿಸೆಟ್ ಪಾಸ್ವರ್ಡ್ ಮಾಡೋಕ್ಕೆ ಒಂದು ಆಪ್ಷನ್ ಸಿಗ್ತಾ ಇದೆ ಬ್ಲೂ ಕಲರ್ನಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದರೆ ಡೈರೆಕ್ಟಾಗಿ ನಮಗೆ ಮತ್ತೆ ಇನ್ಸ್ಟಾಗ್ರಾಮಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ, ನ್ಯೂ ಪಾಸ್ವರ್ಡು ಮತ್ತು ನ್ಯೂ ಪಾಸ್ವರ್ಡ್ ಏನು ಅಂದರೆ ಇವಾಗ ನೀವು ಹೊಸದಾಗಿ ಪಾಸ್ವರ್ಡ್ ನೀವು ಎಂಟರ್ ಮಾಡಬೇಕು. ಇವಾಗ ನ್ಯೂ ಪಾಸ್ವರ್ಡ್ಲಿ ಏನು ಎಂಟರ್ ಮಾಡ್ತೀವಿ ನೋಡಿ, ಕೆಳಗಡೆ ಅಗೇನ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೇಮು ಅದೇ ಪಾಸ್ವರ್ಡ್ನ ಅಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ರಿಸೆಟ್ ಪಾಸ್ವರ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವೇನಾದ್ರು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಮದು ಪಾಸ್ವರ್ಡು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸೊ ಈ ರೀತಿ ನೀವು ಆರಾಮಾಗಿ ರಿಕವರ್ನ ಮಾಡ್ಕೋಬಹುದು. ಸೊ ಈಸಿ ಮೆಥಡ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಯಾವ ರೀತಿ ಪಾಸ್ವರ್ಡ್ನ ಚೇಂಜ್ ಮಾಡೋದು ಮತ್ತು ಯಾವ ರೀತಿ ರಿಕವರ್ ಮಾಡ್ಕೊಳ್ಳೋದು ಅಂತೇಳಿ. ನಿಮ್ಗೆಲ್ಲಾದ್ರೂ ವಿಡಿಯೋ ಹೆಲ್ಪ್ಫುಲ್ ಆಗಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದುವರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.